11:15 ಟೈಮು. ಇವಾಗ ಅಣ್ಣನ ಗಾಡಿ ಜೊತೆಗೆ ಹೋಗ್ತಾ ಇದೀವಿ. ಅವ್ರದ್ದು ಹೊಸಕೋಟೆನೆ, ಲೋಕಲ್ ಅವರು ಅವ್ರೇನೇ ರಾತ್ರಿ ಬಂದು ನಮ್ಮನ್ನ ಎಬ್ಬರಿಸಿದ್ದು. ಅವ್ರ ಜೊತೆಗೆ ಬರ್ಬೇಕಿತ್ತು ಆಕ್ಚುಲಿ. ಅವರು ಸುವರ್ಣಗೆಡ್ಡೆ ತುಂಬ್ಕೊಂಡ್ ಬಂದಿದ್ದಾರೆ ರಾಜಮಂಡ್ರಿಯಿಂದ ಬೆಂಗಳೂರು ಕಲಾಸಿಪಾಳ್ಯಗೆ. ಅವ್ರು ನಡೀತದೆ ನೈಟ್ ಬನ್ನಿ ಅಂತ ಹೇಳಿದ್ರಂತೆ. ಹಂಗಾಗಿ ಇಬ್ರು ನೈಟ್ ಜೊತೆಗೆ ಹೋಗ್ತಾ ಇದೀವಿ ಸಿಟಿ ಒಳಗೆ. ಟೈಮ್ ಬಂದು 11:30. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಲಿ ಅಂತಂದ್ರೆ ನಿಧಾನಕ್ಕೆ ಹೋಗ್ತಾ ಇದೀವಿ. ಹೊಸಕೋಟೆಲ್ಲಿ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಿದ್ರು, ಮಾತಾಡ್ಸ್ಕೊಂಡ್ ಬಂದ್ವಿ. ಸದ್ಯಕ್ಕೆ 2 ಗಾಡಿ ಇಲ್ಲೇ ನಿಲ್ಸ್ಬಿಟ್ಟು ಇಲ್ಲೇ ಹೋಗಿ ಊಟ ಗೀಟ ಮಾಡ್ಕೊಂಡ್ ಬಂದ್ವಿ. ಇವಣ್ಣನ ರಾತ್ರಿ ಬಂದು ನಮ್ಮನ್ನ ಎಬ್ಬರಿಸಿದ್ದು. ಯಾಕಣ್ಣ ಎದ್ದಾಳಿಲ್ಲ, ಹಂಗೆ ಬಂದ್ಬಿಟ್ಟೆ ನಾನು. ನೀನು ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದೆ, ಏನ್ ಮಾಡೋದು, ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಇರ್ಲಿ ಬಿಡು. ಏನ್ ಪ್ರಯೋಜನ ಆಗಿಲ್ಲ ನೋಡಿ. ಹೋಗಿ ನಿನ್ ಜೊತೆಲೆ ಹೋಗಂಗ ನಾನು ಹೇಳ್ದೆ ಮಲ್ಕೊಂಡ್ ಹೋಗೋಣ. ನೀನ್ ಬಂದೆ, ಏನ್ ಮಾಡ್ತೀಯಾ? ಮಲ್ಕೊಬೇಕಾಯ್ತು, ಏನ್ ಮಾಡಕ್ ಆಗಿಲ್ಲ. ಏನೋ ಅನ್ಲೋಡ್ ಮಾಡ್ತಾರೆ ಅಂತ ಬಂದ್ರೆ ನೋಡಿದ್ರೆ ಅನ್ಲೋಡ್ ಆಗಿಲ್ಲ. ಬನ್ನಿ ಇವಾಗ ಹೋಗೋಣ. ಇಲ್ಲಿಂದ 12 ಕಿಲೋಮೀಟರ್ ಐತೆ. ನಾವು ನಮ್ದಿಲ್ಲೇ 9 ಕಿಲೋಮೀಟರ್. ಆಯ್ತು, ಬಾಯ್, ಸಿಗೋಣ ಮತ್ತೆ ಇನ್ನೊಂದ್ಸಲಿ ಸಿಗೋಣ. ಹೊಸಕೋಟೆಗೆ ಬಂದಾಗ ಫೋನ್ ಹಾಕ್ತೀನಿ. ಓಕೆ ಬಾಯ್. ಬರ್ರಿ ಇವಾಗ ನಾವು ಗಾಡಿ ಎತ್ಕೊಂಡು 11 ಕಿಲೋಮೀಟರ್ ಐತೆ ನಮ್ಮ ಪಾಯಿಂಟ್.